ಕರ್ನಾಟಕ ಭೀಮಸೇನೆ ಸಂಘಟನೆಯ ವತಿಯಿಂದ 69ನೇ ಮಹಾಪರಿನಿಬ್ಬಾಣದ ಅಂಗವಾಗಿ ಮೈಸೂರು ಪುರಭವನದ ಮುಂದೆ ಇರುವ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಂ ಮಂಜುನಾಥ್, ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರಾದ ಶಂಬಯ್ಯ, ತಾಲ್ಲೂಕು ಉಸ್ತುವಾರಿ ಅಧ್ಯಕ್ಷರಾದ ಶಿವಸ್ವಾಮಿ, ಬಾಣೂರು ಸಾಲಿಗ್ರಾಮ ತಾಲ್ಲೂಕು ಅಧ್ಯಕ್ಷರಾದ ಮನೋಜ್, ತಾಲ್ಲೂಕು ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಹೆಗ್ಗಡಹಳ್ಳಿ ಹಾಗೂ ಇನ್ನು ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ಜೈ ಭೀಮ್ ಬಂಧುಗಳೇ, ಇವತ್ತಿನ ದಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣದಂದು ಕರ್ನಾಟಕ ಭೀಮಸೇನೆ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಮೈಸೂರು ಪುರಭವನದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಗೌರವ ನಮನವನ್ನು ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಜೊತೆ ಸಲ್ಲಿಸಿದ್ದೇವೆ. ಇವತ್ತಿನ ದಿನ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ನಮ್ಮ ಸಮುದಾಯದ ಜನರಲ್ಲಿ ಬಾಬಾ ಸಾಹೇಬ್ರವರ ಕನಸು ಹಾಗೆ ಉಳಿದಿದೆ. ಕೆಲವೊಂದು ಕಡೆ ಅವರ ಸಂವಿಧಾನದ ಆಶಯಗಳು ಕೂಡ ಹಾಗೇ ಇದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಬಾಬಾ ಸಾಹೇಬ್ರವರ ಕನಸನ್ನ ಒಂದು ಹಾದಿ ಕಡೆಗೆ ಹೆಜ್ಜಾಡೋಣ. ಸಂವಿಧಾನದ ಆಶಯದಂತೆ ಇಡೀ ಪ್ರಜಾಪ್ರಭುತ್ವ ಮತ್ತು ಆಡಳಿತ ವರ್ಗದವರು ನಡೆಯುವಂತಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಜೈ ಭೀಮ್.